ಗಂಡಗದ್ದೆ ಬಂದದ್ದು ಹೆಂಗೆ ಯಾರಿಗ್ ಗೊತ್ತು? ಯಾರಿಗ್ ಗೊತ್ತು? ಯಾರು ಮಾಡಿದರು? ಸನ್ಮಾನ್ಯ ಅಧ್ಯಕ್ಷರೇ, ಅಂದ್ರೆ ಇದು ಏನಂತಾರೆ ಯಾರು ಮಾಡಿದರು? ಅಧ್ಯಕ್ಷ ಇದು ಅವಾರ್ಡ್ ಕಥೆ ಆಗಿದೆ. ಇಷ್ಟುನು ಶನಿವಾರ ಭಾನುವಾರ ನಡೆಸಿದ್ರೆ ಪ್ರತಿಯೊಂದು ಘಟನೆ ಪ್ರತಿಯೊಂದು ವಿಚಾರ ಕೂಡ ಉಲ್ಲೇಖ ಕೂಡ 48,000 ದಾಖಲೆಗಳನ್ನ 48,000 ಪ್ರಕರಣ ಕೂಡ ಮಾತಾಡಿದ್ದಾರೆ. ರೆಕಾರ್ಡ್ ಹೋಗಿದೆ ಅಧ್ಯಕ್ಷರೇ, ಎಲ್ಲ ರೆಕಾರ್ಡ್ ಹೋಗಿದೆ. ಸಭಾಧ್ಯಕ್ಷರೇ, ರೆಕಾರ್ಡ್ ದಯವಿಟ್ಟು ಶನಿವಾರ ಭಾನುವಾರ ಕೂಡ ನಡೆಸಿ ಸಚಿವರು ಪ್ರತಿಯೊಂದು ಪ್ರಕರಣ ಪ್ರತಿಯೊಂದು ಎಕರೆ ಕೂಡ ಮಾತಾಡೋಣ. ನೋಡ್ಲಿ, ನಾನೇನಾರ ತಪ್ಪು ಹೇಳಿದ್ರೆ ಬಿಟ್ಬಿಡ್ಲಿ, ಸರಿ ಹೇಳಿರೋದನ್ನ ಅದು ಸರಿ ಮಾಡಬೇಕು. ಇಲ್ಲಿ ನಾನು ಚಂದಗಾಲು ಗ್ರಾಮಕ್ಕೆ ಹೋಗಿದ್ದೆ, ಅಲ್ಲೇ ಮಂಡ್ಯದಲ್ಲಿ ಸರ್ಕಾರಿ ಶಾಲೆ, ದೇವಸ್ಥಾನ ಆಯ್ತು, ಫಾರೆಸ್ಟ್ ಆಯ್ತು, ಈಗ ಸರ್ಕಾರಿ ಶಾಲೆ ಚಂದಗಾಲು 60 ವರ್ಷ ಆಗಿದೆ. ಆ ಸರ್ಕಾರಿ ಶಾಲೆಯನ್ನ ಕಟ್ಟಿ 60 ವರ್ಷ. ಸರ್ಕಾರದ ಪ್ರಾಥಮಿಕ ಶಾಲೆ ಅಂತಾನೆ ಇದೆ ಬೋರ್ಡು, ಹಳೇದು ಎಂಚಿನ ಮನೆ. ಸಭಾಧ್ಯಕ್ಷರೇ, ದಯವಿಟ್ಟು ಎಷ್ಟು ಪ್ರಕರಣಗಳನ್ನ ಉಲ್ಲೇಖ ಆಗುತ್ತೆ ಸಭಾಧ್ಯಕ್ಷರೇ? ಪ್ರಕರಣಗಳು ಕೊಡ್ತೀನಿ. ಎಷ್ಟು ಪ್ರಕರಣ ಅಲ್ಲ, ಆಯ್ತು, ಶನಿವಾರ ಎಲ್ಲ ಪ್ರಕರಣ ಆಗ್ಲಿ, ಮಾತಾಡ್ತೀರಾ? ಪ್ರತಿ ಎಕರೆ ಮಾತಾಡ್ತೀರಾ? ಬರ್ರಿ, ಏನ್ ಪ್ರತಿಯೊಂದು ಅವ್ರಿಗೆ ಯಾಕೋ ಬಾಬಾ ಅಂತದ್ದು ಸರಿ, ವಿರೋಧ ಪಕ್ಷ ಹೇಳಿ, ಅಲ್ಪಸಂಖ್ಯಾತರ ಶನಿವಾರ ಚರ್ಚೆ ಆಗೋಗ್ಲಿ. ಜ್ಞಾನ, ಕಾಮನ್ ಸೆನ್ಸ್ ಬೇಡ. ಆ ತಹಸೀಲ್ದಾರ್ ಇದು ಕೊಟ್ರೆ 1.5 ವರ್ಷದ ಹಿಂದೆ ಏನ್ ಮಾಡ್ತಾ ಇರೋರು ಸರ್ಕಾರ ನಿಂದೆ ಸರ್ಕಾರ ಇದೆಯಲ್ಲ, ಇರ್ಬೇಕಲ್ಲ. 2020 ಸಂಬಂಧ ಅಂತ ಹೇಳಕ್ ಹೇಳಿ, ಸುಮ್ನೆ ಫೋಟೋ ತೋರಿಸಿದ್ರೆ ಹೇಳಿ ಸರ್, ಕಾಲಂ 9 ಕಾಲಂ 11 ಅಂತ ದಯವಿಟ್ಟು ಸರಿ ಹೇಳಿ. ಅವರು 4 ಇದು ತೋರಿಸ್ತಾ ಇದ್ದಾರೆ, ಸುಮ್ನೆ ಸರ್ಕಾರ ಅವಾಗಿಂದ ಅಪವಾದ ಮಾಡ್ತಾ ಇದ್ದಾರೆ. ಕಾಲಂ 9 11 ಅಂತ ಹೇಳಕ್ಕೂ ತಯಾರಿಲ್ಲ. ಮಂಡ್ಯ ಜಿಲ್ಲೆ ಚಂದಗಾಲು ವಿಚಾರ ಹೇಳ್ತೇನೆ. 1.5 ವರ್ಷದಿಂದ ನೀವಲ್ಲಿದ್ರಲ್ಲ, ನಿಮ್ಮ ರೂಲ್ ಅಂತೂ ಇದೆ ಅಲ್ಲ, 9 ಅಲ್ಲಿ ಬಂದಿದ್ಯಾ 11 ಅಲ್ಲಿ ಇದೆಯಾ ಅಂತ ಕೇಳ್ತಾ ಇರೋದು ನಾನು ಅಷ್ಟೇ. ಈಗ ಒಂದು ತೋರಿಸ್ತಾ ಇದಾರಲ್ಲ, ಇದು ದಾಖಲೆ ಇದೆ ಅಪ್ಪ, ಇದು ಕಾಲಂ 11 ಅಲ್ಲಿ ಬಂದಿದ್ರೆ ಇದು ಓನರ್ಶಿಪ್ ಆಗುತ್ತಾ? ಏನ್ ಕಾಲಂ 9 ಬಂದ್ರೆ ಓನರ್ಶಿಪ್? ಒಂದ್ ನಿಮಿಷ ಅಧ್ಯಕ್ಷರ ಅಶೋಕಣ್ಣ, ನಾನು ಸುಮ್ನೆ ಯಾವ್ದಾವ್ದು ಹೇಳಿದ್ದೀನಿ ನೋಡಿ, ಅವ್ರ ಮನೆ ಎದ್ದೇಳ್ಬೇಡಿ, ಅವ್ರಿಗೆ ಅವಮಾನ. 30 ಸೆಕೆಂಡ್ ಅಣ್ಣ, ನೀವು ಮಾತಾಡಿ. ಕಾಲಂ ನಂಬರ್ 11 ಅವ್ರಿಗೆಲ್ಲ ಗೊತ್ತಿದೆ. ನಿಮ್ ಲೀಡರ್ 11 ರೆವಿನ್ಯೂ ಕಾಲಂ 11 ಕಾಲಂ 9 ಗೆ ಡಿಫರೆನ್ಸ್ ಅವ್ರಿಗೆ ಗೊತ್ತಿದೆ. ನೀವೇ ಮಾತಾಡ್ತೀರಾ? ಅವ್ರು ಹೇಳ್ತಾರೆ ಬಿಡಿ. ಯಾಕೆ ರೆವಿನ್ಯೂ ಮಿನಿಸ್ಟರ್ ಇದ್ದಾರೆ, ಎಕ್ಸ್ ರೆವಿನ್ಯೂ ಮಿನಿಸ್ಟರ್, ವೆರಿ ರೆಸ್ಪಾನ್ಸಿಬಲ್, ಡಿಸ್ಕ್ರೈಬ್ ವಾಟ್ ಇಸ್ ಕಾಲಂ 9 ಅಂಡ್ ಕಾಲಂ 11 ಅಷ್ಟೇ. ಅದ್ರಲ್ಲಿ ದೊಡ್ಡ ವಿಷಯ ಇದೆ. ಕಾಲಂ ನಾವು ನೋಡ್ತೀವಿ, ಕಾಲಂ 11 ಹೇಗೆ ನೀವು ಕ್ಲೇಮ್ ಮಾಡ್ತಾ ಇದ್ರೆ ಅಷ್ಟೇ ಕೇಳ್ತಾ ಇರೋದು. ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಸುಳ್ಳು ಹೇಳಿದ್ರಲ್ಲ ಕೇಳ್ಕೊಂಡು ನಲ್ಲಿದ್ರು ತಪ್ಪೆ, 11 ಅಲ್ಲಿದ್ರು ತಪ್ಪೆ, 2ರಲ್ಲಿದ್ರು ತಪ್ಪೆ. ಅದು ಮಂತ್ರಿ ಉತ್ತರ ಕೊಡ್ತಾರೆ, ಅದು ಕೊಡ್ಲಿ. ಅದನ್ನು ನಾನು ಫೋಟೋ ತೋರಿಸಿದ್ರೆ ಏನ್ ಅದ್ರಲ್ಲಿ ಏನೋ ಆಗ್ಬಿಡ್ತೈತ ಅಂತ. ಫೋಟೋ ದಾಖಲೆ ಅಲ್ಲಿ ಸ್ಕೂಲ್ ಇದೆ ಅನ್ನೋದು ಮಾತ್ರ, ಪಾಣಿ ಎಲ್ಲ ಇದೆ ನನ್ನ ಹತ್ರ. ನಾನೇ ಸ್ಪಾಟ್ಗೆ ಹೋಗಿದ್ದೀನಿ, ಸುಮಾರು 2 ಗಂಟೆ ಅಲ್ಲೇ ಇದೆ. ಈಗ ಮಂತ್ರಿಗಳು ಒಂದು ಹೇಳಿದ್ದಾರೆ, ಯಾರಿಗೂ ಕೂಡ ಅನ್ಯಾಯ ಆಗ್ಲಿಕ್ಕೆ ಬಿಡುದಿಲ್ಲ ಅಂತೇಳಿ. ಸೊ ನಿಮ್ಮದು ಏನೆಲ್ಲ ಸಮಸ್ಯೆ ಇದೆ ಕೊಡಿ, ಅದನ್ನು ಸರಿಪಡಿಸ್ತಾರೆ. ಇದು ಆರಾಮ್ಸೆ ಇದೆ. ಇದು ಈ ಉತ್ತರ ಅವರು ಒಂದ್ ಲೈನಲ್ಲಿ ಹೇಳ್ಬಿಟ್ರೆ, ಇಲ್ಲಿ ಸಿದ್ದರಾಮಯ್ಯ ಅವರು ಆಪೋಸಿಷನ್ ಲೀಡರ್ ಆಗಿದ್ದಾರಲ್ಲ, ಅವಾಗ ನಾವು ಹಂಗೆ ಒಂದೇ ಉತ್ತರ ಕೊಟ್ಬಿಟ್ಟು ಅವ್ರು ಹೋಗಂಗಿದ್ದಿದ್ರೆ ನಮ್ದು ಸಮಸ್ಯೆ ಇರಲಿಲ್ಲ.
ಅವಾಗೇನು ಬಾಗಿಲು ಗೀಗಿಲು ಎಲ್ಲ ಹೊಡೆದಾಕ್ಬಿಟ್ಟಿದ್ರು. ಅರ್ಥ ಆಯ್ತಲ್ಲ? ಇಲ್ಲಿ ಅಪೋಸಿಷನ್ ಇರೋದು ಸರ್ಕಾರ ಮಾಡುವಂತ ತಪ್ಪುಗಳನ್ನ ಎತ್ತಿ ತೋರ್ಸೋದಕ್ಕೋಸ್ಕರ. ತಪ್ಪು ಮಾಡಿಲ್ಲ ಅಂದ್ರೆ ಈಗ ಯಾಕ ದಿನ 2 ತಿಂಗಳಿಂದ ನಾವೇ ಪತ್ರಿಕೆಯಲ್ಲಿ ಬರೆಸ್ತಾ ಇದ್ದೀರಾ? 2 ತಿಂಗಳಿಂದ ಪತ್ರಿಕೆಯಲ್ಲಿ ನಾವೇ ಬರೆಸ್ತಾ ಇದ್ದೀರಾ? ನೀವೇ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಅದೇ ಪತ್ರಿಕೆನ ಹೇಳಿದ್ದು ನೀವು ಡಬಲ್ ಕೊಟ್ಟಿದ್ದೀರಾ ಅಂತ. ಅದು ಇನ್ಕೇಸ್ ಅದೇ ಪತ್ರಿಕೆನ ಶುರು ನೀವು ಮಾಡಿದ್ರು ಯಾಕೆ ಸವರ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಅವರು ಶುರು ಮಾಡಿ ತಾವು ಆಯ್ತು, ಮಂತ್ರಿ ಮತ್ತೆ ಉತ್ತರ ಕೊಡಿ, ಮಿನಿಸ್ಟರ್ ಮತ್ತೆ ಉತ್ತರ ಕೊಡಿ, ಅವ್ರು ಮಾತಾಡಿ ಆಗ್ಲಿ ಮತ್ತೆ ಉತ್ತರ ಕೊಡಿ. ಇನ್ನೇನ್ ಸ್ವಲ್ಪ ಇದೆ ಅಷ್ಟೇ, ಮುಗಿದೋಯ್ತು. ಅದು ಬೇಗ ಮುಗಿಸಿದ್ರೆ ಸನ್ಮಾನ್ಯ ಅಧ್ಯಕ್ಷರೇ, ಮೈಸೂರು ಮುಗಿಸಿದ್ರೆ ಯಾರಿಗೆ ಅವಕಾಶ ಸಿಗ್ತಾ ಇಲ್ಲ, ಮಂತ್ರಿ ಉತ್ತರ ಕೊಟ್ಟು ಬಿಡ್ಲಿ. ಈಗ ಮೈಸೂರು ಜಿಲ್ಲೆ 1ರಲ್ಲೇ ದಾಖಲೆಗಳಿದೆ, ಅಷ್ಟೊಂದು ದಾಖಲೆ ತಂದಿದ್ದೀನಿ. ಎಲ್ಲ ಆರ್ಡರ್ ಕಾಪೀಸು ದಾಖಲೆಗಳೆಲ್ಲ ತಂದಿದ್ದೀನಿ, ಎಲ್ಲ ಕೊಡ್ತೀನಿ ಬೇಕಾದ್ರೆ. ಮೈಸೂರು ಇದರಲ್ಲೇ 1ರಲ್ಲೇ 443 ಎಕರೆ 37 ಗುಂಟೆ ಇಷ್ಟನ್ನು ಕೂಡ ದಾಖಲೆ ಹೇಳಿದ್ದೀನಿ. ಹೆಸರು, ಪಾಣಿ, ಆರ್ಡರ್ ಕಾಪಿ ಎಲ್ಲನೂ ಕೂಡ ಇಲ್ಲ ಇದೆ, ಕಳಿಸ್ತೀನಿ. ಸೊ ಆಯ್ತು, ಕಲಿಸ್ತಾರೆ ಗಡಿಬಿಡಿ ಮಾಡಿ. ಇನ್ನೊಂದು ಬಹಳ ಪ್ರಮುಖವಾಗಿ ಯಾವುದು ದಾಖಲೆಗಳು, ನಾನು ಯಾರೋ ತಂದ್ಕೊಟ್ಟಿದ್ದು ಅಲ್ಲ, ನಾನು ಮಾತಾಡ್ತಾ ಇರೋದು ಇಲ್ಲಿ. ಯಾರೋ ತಂದ್ಕೊಟ್ಬಿಟ್ಟಿದ್ದಾರೆ ನನ್ಗೆ ಗೊತ್ತಿಲ್ಲ ಅಂತ. ನಾನು ಸ್ಪಾಟ್ಗೆ ಹೋಗಿದ್ದೀನಿ, ಸ್ಥಳಕ್ಕೆ ಹೋಗಿದ್ದೀನಿ. ನಾನು ಸ್ಥಳಕ್ಕೆ ಹೋಗಿ ಕೂತು ಅಧಿಕಾರಿಗಳನ್ನ ಕರೆದು ಮಾತಾಡಿ ದಾಖಲೆಗಳು ತಗೊಂಡೇ ಬಂದಿರೋದು ನಾನು. ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಕಂದಾವರ ಗ್ರಾಮ, ವಿಶ್ವ ಪ್ರಸಿದ್ಧವಾದಂತ ವಿಶ್ವೇಶ್ವರಯ್ಯನವರು ಓದಿರೋ ಸ್ಕೂಲ್. ಅಲ್ಲಿ 19 ಗುಂಟೆ ಜಮೀನು. ಅಧ್ಯಕ್ಷರೇ, ಚಿಕ್ಕಬಳ್ಳಾಪುರ ವಿಶ್ವೇಶ್ವರಯ್ಯನವರು ಓದಿರೋ ಸ್ಕೂಲು, ನಾವು ಹೋಗಿದ್ದೆ ಅಲ್ಲಿ. 19 ಗುಂಟೆ ಜಮೀನು. ಅಲ್ಲಿ ಆ 19 ಅಂದ್ರೆ ಲೆಕ್ಕ ಹಾಕೊಳ್ಳಿ, ವಿಶ್ವೇಶ್ವರಯ್ಯನವ್ರಿಗೆ 100 ವರ್ಷದ ಮೇಲೆ ಆಗೋಟಿದೆ. ಅವ್ರು ಓದಿರೋ ಸ್ಕೂಲ್ ಅಂದ್ರೆ ಎಷ್ಟು ವರ್ಷ ಆಗಿರ್ತೈತೆ? ಅದನ್ನ ವಕ್ಫ್ ಬೋರ್ಡ್ ಅಂತ ಮಾಡ್ಬಿಟ್ಟು ತಿರ್ಗಾ ಗಲಾಟೆ ಮಾಡ್ತಾರನೋ ನೋಡಿ. ಸ್ಕೂಲು ವಿಶ್ವೇಶ್ವರ, ಹಳೆಯ ಸ್ಕೂಲು, ಹೆಂಚಂದು ಓಲ್ಡ್. ಆ ಬಿಲ್ಡಿಂಗು, ಆ ಪಿಲ್ಲರ್ಸು ಎಲ್ಲ ಇದೆ ಇಲ್ಲಿ. ಆ ಸ್ಕೂಲು ಈಗ ಆ ಸ್ಕೂಲ್ ಕಾಂಪೌಂಡ್ ಒಳಗಡೆ, ಅಂದ್ರೆ ಸ್ಕ್ವೇರ್ ಕಾಂಪೌಂಡ್ ಇದೆ. ಆ ಕಾಂಪೌಂಡ್ ಒಳಗಡೆ ಮಸೀದಿ, ಆ ಕಾಂಪೌಂಡ್ ಒಳಗಡೆ ಮಸೀದಿ. ನನ್ನ ಫೋಟೋನು ಇದೆ ಸಾಕ್ಷಿ, ಅದಕ್ಕೆ ಹೋಗಿದ್ದೀನಿ. ಅಲ್ಲಿ ಹಸಿರು ಬಾವುಟ. ಅಲ್ಲಿ ನೋಡಿ ಕೆಳಗಡೆ ಉತ್ತ ಇದೆ. ಆ ಉತ್ತಕ್ಕೆ ಪೂಜೆ ಮಾಡಿದ್ದಾರೆ ಎಲ್ಲ, ಹಣ್ಣು ಕಾಯಿ ಹೊಡೆದಿರೋ, ಇದು ಹೂವು ಹಾಕಿರೋದು ಎಲ್ಲ. ಆ ಉತ್ತಕ್ಕೆ ಕಾಂಪೌಂಡ್ ಹಾಕ್ಬಿಟ್ಟು ಬಾವುಟ ಹಾಕ್ಬಿಟ್ರು. ಅಂದ್ರೆ ಎಲ್ಲಿ ನಾವು ರಾಷ್ಟ್ರ ಧ್ವಜ ಆರಿಸ್ಬೇಕಾಯ್ತು ಆ ಸ್ಕೂಲು ಒಳಗಡೆ, ಅಲ್ಲಿ ಮಸೀದಿ ಮಾಡಿದ್ದೀರಾ? ವಿಶ್ವೇಶ್ವರಯ್ಯನವ್ರು ಓದಿರೋ ಸ್ಕೂಲು ಸಾಧ್ಯನಾ? ನಾನು ಅವ್ರಿಗೆ, ಯಾರಲ್ಲಿ ತಹಸೀಲ್ದಾರ್ ಇದ್ನೋ ಅವ್ರಿಗೆ ಚಳಿ ಜ್ವರ ಬಿಡಿಸಿದ್ದೀನಿ. ನಾನು ಬರ್ತಾ ಇದ್ದೀನಿ, ಅಲ್ಲಿ ಬರೋದ್ರೊಳಗಡೆ ತೆಗೆದಾಕ್ಬೇಕು ಅಂತ ಹೇಳಿದೆ. ನೋಡಿ, ಅಷ್ಟು ಅವಾಜ್ಗೆ 2 ದಿನಕ್ಕೆ ಚೇಂಜ್ ಮಾಡ್ಕೊಂಬಂತ ನಾನು ಕೊಟ್ಬಿಟ್ಟ ಪಾಣಿನ. ವಿಶ್ವೇಶ್ವರಯ್ಯ, ನಮ್ಮ ತಲೆಯಲ್ಲಿ ವಿಶ್ವೇಶ್ವರಯ್ಯ ಇದ್ದ, ಅದಕ್ಕೆ ಅವಾಜ್ ಹಾಕ್ದೆ ನಾನು. ನಿಮ್ ತಲೆಯಲ್ಲಿ ವಿಶ್ವೇಶ್ವರಯ್ಯ ಇಲ್ಲ, ಅದಕ್ಕೆ ಅವಾಜ್ ಹಾಕಿಲ್ಲ ನೀವು. ಅಲ್ಲ, ಆ ತಹಸೀಲ್ದಾರ್ ನೀವೇ ವಿದ್ವಾಂಸರು, ಯಾವ ರೀತಿ ನೀವು ಸರ್ವಶಕ್ತರು, ನಿಮ್ಗಿರೋ ವಿದ್ವತ್ ಇಲ್ಲಿ ಯಾರಿಗೂ ಇಲ್ಲ. ಅವ್ರ ದಾಖಲೆಗಳು ಕೇಳಿದ್ರಲ್ಲ, 9 ಅಲ್ಲಿ ಆಯ್ತಾ? ಎಲ್ಲ ಐತೆ. 9 ಮೊದಲು ನಿಮ್ ಪ್ಲಾಂಟ್ ನಲ್ಲಿ ಹೋಗ್ಬೇಕಿತ್ತು. ಎಲ್ಲ ಕೊಟ್ಟಿದ್ದಿಲ್ಲ. ಅಶೋಕ್ ಅವರೇ, ನಿಮ್ ಪ್ಲಾಂಟ್ ನಲ್ಲಿ ಯಾಕೆ ಹೋಗಿಲ್ಲ? ಅಲ್ಲಿ ಹೋಗ್ಬೇಕಿತ್ತು. ಬಿಜೆಪಿಯಲ್ಲಿ 4 ಜನ ಮುಖ್ಯಮಂತ್ರಿ ಆಗಿದ್ರು. ಯಡಿಯೂರಪ್ಪ ಅವರು, ಜಗದೀಶ್ ಶೆಟ್ಟರ್ ಅವರು, ಸದಾನಂದ ಗೌಡರು, ಆಮೇಲೆ ಬಸವರಾಜ ಬೊಮ್ಮಾಯಿ ಅವರು. ಪಾಪ ಅಶೋಕ್ ಅವ್ರಿಗೆ ಅವಕಾಶ ಸಿಗ್ಲಿಲ್ಲ. ಅವ್ರ ಅವಕಾಶ ಸಿಕ್ಕಿದ್ರೆ ಮಾಡೋರು. ಕರೆಕ್ಟ್. ನೋಡ, ನಮ್ಮ ಫ್ರೆಂಡ್ ಅಂದ್ರೆ ಹೆಂಗಿದಾರೆ ನೋಡಿದ್ರ? ಫ್ರೆಂಡು ಪಕ್ಕದಲ್ಲೇ, ನನ್ನ ಕಾನ್ಸ್ಟಿಟ್ಯೂನ್ಸಿ ಪಕ್ಕದ. ಆಲ್ವೇಸ್ ಇವ್ರು ಅವಾಗ ಫ್ರೆಂಡ್ ಇರಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಅವ್ರು ಹೇಳಿದ್ರು ಜನ ಏನು ಭಯಭೀತರಾಗಿಲ್ಲ, ಬಿಜೆಪಿಯವರು ಮಾತ್ರ ಹಿಂಗ್ ಭಯಭೀತರ ಮಾಡಿದ್ದೀರಾ ಅಂತ ಹೇಳಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನಲ್ಲ ಹೇಳ್ತಾ ಇರೋದು, ದಿನನಿತ್ಯ ಕನ್ನಡಪ್ರಭ
2,000 ಜನರಿರುವ ಬೀದರ್ ಸರಿ ಪೇಪರ್ ಇಡೀ ಗ್ರಾಮ ಡಿಸ್ಕಸ್ ಆಗ್ತದೆ ಇಲ್ಲಿ ಅಲ್ಲ, ಆಗುತ್ತೆ, ನಿಮ್ಮ ಯಾಕೆ? ರೆಕಾರ್ಡ್ಸ್ ಅವ್ರು ಸುಳ್ಳು ಬರೀತಾರೆ paper ಕೊಟ್ಟು ಬಿಡಿ. ಸುಳ್ಳು ಬರೀತಾರ ಇಲ್ಲ ಬರೀ ಅವ್ರು ಬರೀದಿಲ್ಲ ಸತ್ಯ. 25 ಅದೇ record 25 ನವೆಂಬರ್ ಅಲ್ಲಿ ಏನ್ details ಇಲ್ಲಿ ನೋಡಿ, ಇಲ್ಲ, ಪ್ರಜಾವಾಣಿ ಏನ್ ಬಂದಿದೆ ಅವರೆಲ್ಲ ಎಲ್ಲ ಹೆಚ್ಚಿನ ಬೀದರ್ ಚಟ್ಟಾಳಿ ಗ್ರಾಮ issue ಮಾಡಿರೋದು ಚಟ್ಟಾಳಿ ಗ್ರಾಮ ಚಟ್ಟಾಳಿ ಗ್ರಾಮ ಬಿಜೆಪಿ ಸರ್ಕಾರದ ಪ್ರಜಾವಾಣಿ. ಚಟ್ಟಾಳಿ ಗ್ರಾಮ ಬೀದರ್ 11 ನವೆಂಬರ್ ಅಶೋಕರೇ ಸ್ವಲ್ಪ ಇಲ್ಲಿ ಸಂಯುಕ್ತ ಕಣ್ಬಿಡಿ ಕರ್ನಾಟಕ. ಸ್ವಲ್ಪ ಕಣ್ಬಿಡಿ ಇಲ್ಲಿ ವಿಶ್ವವಾಣಿ. ಸತ್ಯ ನೋಡಕ್ ತಯಾರಿಲ್ಲ ಇಲ್ಲ, ನಾವು. ಎಲ್ಲದರಲ್ಲೂ ಸತ್ಯಾಂಶ ಇಲ್ಲಿ ನೋಡಿ, ಅಶೋಕರೇ, ನಿಮ್ಮ ಇಲ್ಲಿ ನೋಡಿ, documents ಇಲ್ಲಿ ನೋಡಿ, ಇರುವಾಗ ಅದನ್ನ ಇಲ್ಲಿ ನೋಡಿ ಇದು ಕೊಟ್ಬಿಡಿ. ಹೆಡ್ ಪೇಜ್ ಅಲ್ಲಿ ಆರ್ಟಿಕಲ್ ಆಯ್ತು, ಮುಗಿತು. ಪ್ರಜಾವಾಣಿ 25 ನವೆಂಬರ್ ಹೆಚ್ಚಿನ ಖಾತೆಗಳು ಆಗಿರೋದು ನೋಟಿಸ್ಗಳು ಸರ್ವ್ ಮಾಡಿರೋದು ಬಿಜೆಪಿ ಸರ್ಕಾರ ನೋಡಿ ನೋಡಿ ಮಾನ್ಯ ಅಧ್ಯಕ್ಷರೇ ನಿಮ್ ಕ್ಯಾಮ್ರಾದವ್ರಿಗೆ ಏನ್ ಇನ್ಸ್ಟ್ರಕ್ಷನ್ ಐತಿ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.